ನಗುವ ಗುಲಾಬಿಯನ್ನು ಕಂಡಾಕ್ಷಣ ತುಂಬಿಗಳ ದಂಡು ಬಂದು ಮಕರಂದವನ್ನು ಹೀರಿ ಸಂತೋಷ ಪಡುತ್ತದೆ. ಅದೇ ಈ ರೀತಿ ಈ ಸಮಾಜದಲ್ಲಿ ಒಂದು ಹೆಣ್ಣು ಕಂಡಾಕ್ಷಣ ಅವಳ ಮೈ ಮುಟ್ಟಿ ಮುದ್ದಾಡುವವರೆಗೂ ಸಮಾಧಾನನೇ ಇಲ್ಲ. ಇಂದು ಎಷ್ಟೋ ದಿನಗಳು ಗತಿಸಿ ಹೋದರು ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟೆನು ಕಾಣವಲ್ಲಲ್ಲ. ಯಾವುದೋ ಬಣ್ಣದ ಚಿಟ್ಟೆ ಇತ್ತ ಬತ್ತಲ್ಲ, ಬರಲಿ. ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೋ. ಈ ರೀತಿ ಮಧ್ಯ ರಸ್ತೆಯಲ್ಲಿ ನಿಂತರೆ ಓಡಾಡೋರಿಗೆ ತೊಂದರೆ ಆಗುದಿಲ್ಲವೇ? ತೊಂದರೆ ಆಗುತ್ತದೆ ಎಂದು ನಿಮ್ಮಂತ ಸುಂದರಿಯನ್ನು ಸುಮ್ಮನೆ ಬಿಟ್ಟರೆ ಖಂಡಿತ ತೊಂದರೆ ಆಗೇ ಆಗುತ್ತದೆ. ವಾವ್, ಈ ಬೇಲೂರ ಚೆನ್ನ ಬಾಲಕಿ ಅಂತಿರುವ ಸುಂದರ ಬಾಲೆ ಇಷ್ಟು ದಿವಸ ಎಲ್ಲಿದ್ದಳು? ನೋಡು ಮಿಸ್ಟರ್, ನಾನು ನನ್ನ ಗೆಳತಿಯ ಮನೆಗೆ ಹೊರಡ್ತಾ ಇದ್ದೇನೆ. ದಯವಿಟ್ಟು ನನಗೆ ದಾರಿ ಬಿಡು. ಫ್ರೆಂಡಾ, ಬಾಯ್ ಫ್ರೆಂಡಾ, ಗರ್ಲ್ ಫ್ರೆಂಡಾ? ಏ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಒಂಟೆನು ಸಿಕ್ಕಿದಾಳಂತ ಸೊಕ್ಕಿನಿಂದ ಮಾತಾಡೋದು ಸರಿಯಲ್ಲ. ಸುಮ್ಮನೆ ದಾರಿ ಬಿಡು ನನಗೆ. ಸೊಕ್ಕಿನ ಎಣ್ಣೆ, ಈ ಬಲರಾಮ ಸೊಕ್ಕಿನ ಶಿಖರವನ್ನು ಏರಿ ಈ ನನ್ನ ಕಾಮದ ಕಣ್ಣನ್ನು ಒಂದು ಸಾರಿ ಬಿಟ್ಟು ನೋಡಿದರೆ ಮಣ್ಣು ಮುಕ್ಕಿ ಸಾಯುತ್ತೀಯ ಈ ಅರಣ್ಯದಲ್ಲಿ. ಸುಮ್ಮನೆ ನಿನ್ನ ಗುಲಾಬಿ ಅಂತಿರುವ ದೇಹವನ್ನು ನನಗೆ ತಪ್ಪಿಸಿ ಹೋದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ದೇಹವನ್ನು ಮಣ್ಣು ಮಾಡಿಬಿಡ್ತೇನೆ. ತಕ್ಷಣ ನಿನಗೆ ಬಂದು ಸೆರೆಗೆ ಹಾಸಲು ನಾನೇನು ನೀನಿಟ್ಟುಕೊಂಡ ಸೂಳೆ ಅಲ್ಲ. ಗುಲಾಬಿ ಒಂದಾಗಿದೆ ನನ್ನ ಮುಟ್ಟಲು ಬಂದರೆ ಅದರ ಸುತ್ತ ಮುಳ್ಳಿರ್ದನ ಮರೆಯಬೇಡ ನೀನು. ಬಣ್ಣದೆ ಎಣ್ಣೆ, ಗುಲಾಬಿ ಸುತ್ತಲೂ ಮುಳುದೆ ಎಂದು ಅದನ್ನು ಮುಡಿಯದೆ ಆಗೋಗುವ ಹೆಣ್ಣುಗಳು ಯಾರು ಇಲ್ಲ ಈ ಪ್ರಪಂಚದಲ್ಲಿ. ಹಾಗಂತ ನಿನ್ನನ್ನು ಸುಮ್ಮನೆ ಬಿಡಲು ನಾನೇನು ಶ್ರೀರಾಮಚಂದ್ರನು ಅಲ್ಲ. ನಿನ್ನಂತ ಸುಂದರಿಯರನ್ನು ಅನುಭವಿಸಲು ಹುಟ್ಟಿ ಬಂದ ಕಾಮಕ. ಏ ಮುಟ್ಟಾಳ, ಸಮುದ್ರದ ನೀರು ನೋಡಿ ಸಂತೋಷ ಪಡಬೇಕು ಹೊರತು ಅದನ್ನು ಕುಡಿಯಲು ಹೋಗೋದು ನಿನ್ನ ಮುಟ್ಟಾಳತನ. ಸಮುದ್ರದ ನೀರನ್ನು ನೋಡಿ ಎದುರು ಹೋಗುವುದಕ್ಕೆ ನಾನು ಶಾಂಡನಲ್ಲ. ಅದೇ ಆಳವಾದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯಗಳಿಸಿ ಬಂದ ಜಯಬೇರಿ ಬಲರಾಮನಿಗೆ ಸವಾಲ. ನಿನ್ನ ಕೆಂಪುಟಿಯಿಂದ ನನಗೆ ಮುತ್ತನಿಟ್ಟು ಈ ನನ್ನ ಕಾಮದಾಹವನ್ನು ಇಳಿಸುವ. ದೂರ ಸದಿ ನಿಂತು ಮಾತನಾಡೋ ದುರಾತ್ಮ. ದುರಾತ್ಮ ಯಾರು ದುರಾತ್ಮ? ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮ. ನಿನಗೆ ಈ ಸೌಂದರ್ಯ ಕೊಟ್ಟ ದೇವರು ದುರಾತ್ಮ. ಅಷ್ಟೇ ಯಾಕೆ, ನಿನ್ನಂತ ಸುಂದರಿಯರನ್ನು ಅನುಭವಿಸಲು ಹುಟ್ಟ ಬಂದ ನಾನೇ ನಿನ್ನ ಪರಮಾತ್ಮ. ನಾಯಿ, ದೇವರ ನಾಮ ಸ್ಮರಣೆಯಲ್ಲಿ ಹೆಸರು ಹೇಳಿಕೊಂಡು ಈ ರೀತಿ ಕೆಟ್ಟ ಕೆಲಸ ಮಾಡೋ ನಿನ್ನಂತ ವಿಷ ಸರ್ಪಗಳಿಗೆ ಶಿಕ್ಷೆ ಕೊಡಲು ನನ್ನ ದೇವರು ಬಂದೇ ಬರುತ್ತಾನೆ. ದೇವರು ಆ ನಿನ್ನ ಕಲ್ಲು ದೇವರು ಬಂದು ನನ್ನನ್ನು ಹೇಗೆ ಶಿಕ್ಷಿಸ್ತಾನೆ ನಾನು ನೋಡುತ್ತೇನೆ. ಆ ಕಲ್ಲು ದೇವರು ಇದ್ದಿದ್ದೇ ನಿಜವಾಗಿದ್ದರೆ ನಿನ್ನನ್ನು ಬಂದು ಕಾಪಾಡಲಿ. ಮಠ ಮಂದಿರಗಳನ್ನು ನೇಮಿಸಿ
ಶಾಲಾ ಕಾಲೇಜುಗಳನ್ನು ಕಟ್ಟಿಸಿ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳನ್ನು ತಮ್ಮ ಪರ್ಸನಲ್ ರೂಮ್ನಲ್ಲಿ ಕರೆಸಿಕೊಂಡು ಮೋಜ ನೋಡುವ ಕೆಟ್ಟ ಸ್ವಾಮಿಗಳಿಗೆ ಶಿಕ್ಷಿಸಲಿ ಆ ನಿನ್ನ ಕಲ್ಲು ದೇವರು. ಆ ದೇವರಿದ್ದೇ ನಿಜವಾಗಿದ್ದಾರೆ ನಿನ್ನನ್ನು ಬಂದು ಕಾಪಾಡಲಿ. ಇಲ್ಲಿವರೆಗೂ ಕಾಪಾಡಿಕೊಂಡು ಬಂದ ನನ್ನ ಶೀಲವನ್ನು ಹಾಳು ಮಾಡಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಅಯ್ಯೋ ಹುಚ್ಚಿ ಎಣ್ಣೆ, ಏಕೆ ಶೀಲ ಶೀಲ ಎಂದು ಕಿರ್ಚಿಕೊಳ್ಳುತ್ತಿದ್ದೀಯ? ಈ ಜೀವ ಹುಟ್ಟಿದ್ದೆ ಕೆಟ್ಟು ಹೋಗ್ಲಿಕ್ಕೆ, ಅಷ್ಟೇ ಏಕೆ ಗಂಡು ಎಂಬ ಜೀವ ಹುಟ್ಟಿದ್ದೆ ನಿನ್ನಂತ ಸುಂದರಿಯರನ್ನು ಅನುಭವಿಸಲು. ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ಕಣ್ಣರಿಗೆ ಸೆರಗಾಸ್ತ್ರಂತ ತಿಳಿದಿರೋ ನಾಯಿ. ಈ ನಾಡಿನಲ್ಲಿರುವ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಶೀಲ ತಮ್ಮ ಪತಿದೇವರಿಗೆ ಮಾತ್ರ ಮೀಸಲೆಂದು ಮರೆಯಬೇಡ ನೀನು. ಮದುವೆ ಎಂಬ ಮೂರಕ್ಷರದ ಅರ್ಥ ನಿನಗೆ ತಿಳಿದಿದ್ದರೆ ನೀನು ಈ ರೀತಿ ಮಾತನಾಡುತ್ತಲೇ ಇರಲಿಲ್ಲ. ಮದುವೆ ಎಂದರೆ ಏನೆಂದು ಹೇಳುತ್ತೇನೆ, ಬರೆದಿಟ್ಟುಕೋ. ಗಂಡು ಎಂಬ ಗರ್ವ ಹುಟ್ಟಿದ್ದೆ 18ರ ಅರಿಯದ ನಂತರ. ಗಂಡು ಎಂಬ ಗಂಡುಗಾರಿಕೆ ಈ ಸಮಾಜದಲ್ಲಿ ನಿನ್ನಂತ ಸುಂದರಿಯರು ಅಡ್ಡಾಡುವಾಗ ನನ್ನಂತ ಕಾಮಭಕ್ಷಕ ನಡೆಸುವುದು, ಅತ್ಯಾಚಾರ ಮಾಡುವುದು ಹಾಗಂತ ಅವನ ತಪ್ಪಲ್ಲ, ಪ್ರಕೃತಿಯ ನಿಯಮವೇ ಹಾಗೆ. ಆಗ ಒಬ್ಬ ಬುದ್ಧಿವಂತ ಮನುಷ್ಯ ಒಂದು ಗಂಡಿಗೆ ಒಂದೇ ಎಣ್ಣೆ ಎಂದು ಪ್ರತಿಜ್ಞೆ ಮಾಡಿಸಿ ಇಬ್ಬರಿಗೆ ತಾಯಿ ಕಟ್ಟಿಸಿ ಸಂಸಾರ ಮಾಡಿಸ್ತಾನಲ್ಲ, ಅದುವೇ ಮದುವೆ ಎಂದರೆ. ತಿಳಿತಾ? ಮತ್ತೆ ಮದುವೆ ಆಗೋದು ಹೆಣ್ಮೇಲೆ ಕಣ್ಣು ಹಾಕೋದು ತಪ್ಪಲ್ಲ. ಸರಿ ತಪ್ಪಿನ ಬಗ್ಗೆ ನನಗೆ ಮಾತನಾಡಲು ಬರಬೇಡ. ಇಷ್ಟು ಹೇಳಿದರೂ ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ ಎಂದ ಮೇಲೆ ನನಗೆ ಬಲಾತ್ಕಾರವೇ ಸರಿ. ಅನುಭವಿಸು ಬಾ. ಈ ಅಬಲೆಯನ್ನು ಯಾವನಲೇ ಅವನು? ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಬಂದವನು ಲೋಚ. ನಮ್ಮ ಭಾರತದ ನಾರಿಯರ ಮಾನ ಹೋಗುವಾಗ ನಿನ್ನಂತ ಕಾಮುಕರಿಂದ ಕಾಪಾಡಲು ಬಂದ ಯಮಧರ್ಮ ಈ ಮೈಲಾರಿ. ಈ ಬಲರಾಮನ ಸಹವಾಸಕ್ಕೆ ಬಂದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಮೇಲಕ್ಕಾರೆ. ನಿನ್ನಂತ ಸಾವಿರಾರು ಕುನ್ನಿಗಳು ನನ್ನನ್ನು ಎದುರು ಹಾಕಿಕೊಂಡು ಕಣಕ್ಕಿಳಿದು ಮಣ್ಣಾಗಿದ್ದಾರೆ. ನಿನಗೆ ಭೂಮಿಯ ಮೇಲೆ ಬದುಕಬೇಕೆನ್ನುವ ಆಸೆ ಇದ್ದರೆ ನನಗೆ ಇವಳನ್ನು ಒಪ್ಪಿಸಿ ಹೊರಟು ಹೋಗಿ ಇಲ್ಲಿಂದ. ಲೇ ಬಲರಾಮ, ನೀನು ಒಪ್ಪಿಸು ಅಂದ ತಕ್ಷಣ ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಶಂಡನೆಂದು ತಿಳಿದಿರುವೆಯಾ ಮಗನೇ? ನಿನ್ನಂತ ಕೆಟ್ಟ ಪ್ರಾಣಿಗಳು ಇಂಥ ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವುದನ್ನು ನನ್ನ ಕಣ್ಣಾರೆ ಕಂಡರೆ ಇದೇ ಕ್ವಾಡ್ಲಿಯಿಂದ ಅವರ ಪ್ರಾಣ ಪಕ್ಷಿಯನ್ನು ನೆಲಕ್ಕುರುಳಿಸುವುದು ಪ್ರಾಣ. ಈ ರೌಡಿ ರಾಜ್ಯದಲ್ಲಿ ನಾನೇ ರಾಜನೆಂದು ಮೆರೆದು ನಿನ್ನಂತ ಸಾವಿರಾರು ಕುಂಡಿಗಳ ಚಂಡಾಡೆ ಕಾನೂನಿನ ಕಣ್ಣಿಗೆ ಮಣ್ಣೆರಿಚಿ ನಿನ್ನಂತ ಕುನ್ನಿಗಳಿಗೆ ಸುಣ್ಣದ ನೀರನ್ನು ಹಾಲೆಂದು ಕುಡಿಸಿ ಕಣ್ಣಲ್ಲೇ ಕಾಮ ನೀರನ್ನು ಕರೆ ತಂದು ನನ್ನ ಕಾಮಹದವನ್ನು ತೀರಿಸಿಕೊಳ್ಳುವ ಛಲಗಾರನಿಗೆ ಸಾವಿನ ಮೇಲೆ ಅಂಜಿಕೆಯ. ಅಂಜಿಕೆ ಅಷ್ಟೇ ಕಲಿಲೇ ನಾಯಿ. ನಿನ್ನಂತ ಕಾಮದ ನಾಯಿಯನ್ನು ಕೊಚ್ಚಿ ಹಾಕುವ ಧೈರ್ಯ ನನ್ನಲ್ಲಿದೆ. ಧೈರ್ಯ? ಈ ಧೈರ್ಯ ನಿನ್ನಲ್ಲಿ ಇದ್ದಿದ್ದೇ ನಿಜವಾಗಿದ್ದಾರೆ
ಯಾರೋ ಒಬ್ಬರಿನ ತಂಗಿಯ ಶೀಲವನ್ನು ಕೆಡಿಸಿ ಬೀದಿಯಲ್ಲಿ ಬೀಸಾಕಿ ಹೋಗಿದ್ದೀನಲ್ಲ, ಹಾಗೆ ನೀವು ಹೋಗಿತ್ತಿ ನಿನ್ನ ಧೈರ್ಯ ಶೌರ್ಯ. ಏ ಬಲರಾಮ, ನಾನು ಯಾವುದನ್ನು ಮರೆತು ಬದುಕೋಬೇಕೆಂದು ಅಂದುಕೊಂಡಿದ್ದೆನೋ ಈಗ ಅದೇ ವಿಷಯವನ್ನು ನೆನಪಿಸಿ ನನ್ನನ್ನು ರೊಚ್ಚಿಗೆಬ್ಬಿಸಿದೀಯಾ ಮಗನೇ. ಆಯನ ತಂಗಿಯನ್ನು ಸಾಯಿಸಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ನನ್ನ ಮಗನನ್ನು ನನ್ನ ತಂಗಿಯ ಗೋರಿಯ ಪಕ್ಕದಲ್ಲಿಯೇ ಜೀವಂತ ದಫನ ಮಾಡಿಬಿಡುತ್ತೇನೆ. ಬಲರಾಮ, ಈ ಮೈಲಾರ್ ಈಗ ಮದ ಏರಿದ ಮದ್ದಾಣೆ ಆಗೋದ್ರೊಳಗೆ ನೀನು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ರಕ್ತದ ಓಕಳಿ ನಡೆದು ಹೋಗುತ್ತದೆ. ಜೋಕೆ ಮೈಲಾರಿ, ಈ ರೌಡಿ ರಾಜ್ಯದಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀಯೋ ಬದುಕು ಮಗನೇ, ಬರುತ್ತೇನೆ. ಅಂಜಿಕೆ ಬದುಕು ಅಂಜಿಕೆ ನನಗೆ. ಹೋಗು ಬಚ್ಚ ನನ್ನ ಮಗನೇ, ಹೋಗು. ಬದುಕುವ ದಾರಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು. ಅಂದಾಗೆ ನೀವೇಕೆ ಈ ಕಾಡಿನ ಹತ್ತ ದಾರಿಯಲ್ಲಿ ಬರೋರುವುದಿರಿ? ನೋಡಿ, ನಾನೊಬ್ಳು ಅನಾಥಳು. ಹುಟ್ಟುತ್ತಲೇ ತಾಯಿನೇ ಕಳೆದುಕೊಂಡ ನನ್ನ ಅದೃಷ್ಟ ಹೆಣ್ಣು. ಇಲ್ಲಿಯವರೆಗೂ ನನ್ನ ಲಾಲನೆ ಪಾಲನೆ ಮಾಡಿ ನನಗೆ ವಿದ್ಯಾಭ್ಯಾಸ ಕೊಟ್ಟ ನನ್ನ ತಂದೆ ಕೂಡ ತೀರಿ ಹೋದರು. ನನ್ನ ಈ ಕತೆ ಗೋಳಿನ ಕತೆ ಕೇಳದೆ ನನ್ನ ಗೆಳತಿಯವರಿಗೆ ಕರೆದುಕೊಂಡು ಬಂದಿದ್ದಾಳೆ. ಅಷ್ಟರಲ್ಲಿ ಹೋಗ್ಲಿ ಬಿಡಿ, ಅದಕ್ಕೇಕೆ ವ್ಯಥೆ ಪಟ್ಟುಕೊಳ್ಳುತ್ತೀರಾ? ತೃಪ್ತಿಯಾಗುವಷ್ಟು ತಾಯಿ ಎದೆ ಹಾಲು ಕುಡಿದ ಮಕ್ಕಳು ಜೀವನದಲ್ಲಿ ಯಾವತ್ತೂ ದಣಿಯುವುದಿಲ್ಲವಂತೆ. ಅಂತ ಅದೃಷ್ಟವಿಲ್ಲದ ಮಕ್ಕಳು ಈ ಭೂಮಿ ಮೇಲೆ ತುಂಬಾ ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ಬರು. ನೋಡಿ, ಒಂದು ಹೆಣ್ಣಿಗೆ ಶೀಲನೇ ಐಶ್ವರ್ಯ. ಆ ಶೀಲವನ್ನು ಕಳೆದುಕೊಂಡ್ರೆ ಆ ಹೆಣ್ಣಿಗೆ ಬೆಲೆನೇ ಇರುವುದಿಲ್ಲ. ಆ ಅಂತ ಐಶ್ವರ್ಯನ ಕಾಪಾಡಿದಂಥ ಮಹಾನ್ ಭಾವರು ನೀವು. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕಂತ ನನಗೆ ತಿಳಿತಾನೇ ಇಲ್ಲ. ಅಯ್ಯೋ, ಇದರಲ್ಲಿ ಕೃತಜ್ಞತೆ ಏನು ಬಂತು? ನೀವು ಕಷ್ಟದಲ್ಲಿದ್ರಿ, ನಾನು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ಹಾ, ಅದೇ ನೋಡಿ, ನಿಮ್ಮಲ್ಲಿರುವ ಒಳ್ಳೆ ಗುಣನೇ ನನಗೆ ಹಿಡಿಸಿತು. ನಿಮ್ಮನ್ನೊಂದು ಮಾತು ಕೇಳಬಹುದಾ ನಾನು? ಅಯ್ಯೋ, ಧಾರಾಳವಾಗಿ ಕೇಳಿ, ಅದಕ್ಕೇನಂತೆ? ನೋಡಿ, ಮಾನ ಹೋಗುವಾಗ ನನ್ನ ಮಾನ ಕಾಪಾಡಿದಂಥ ನಿಮ್ಮ ಜೊತೆ ನನ್ನ ಜೀವನ ಕಳೆಯಬೇಕಂತ ಮಾಡಿದ್ದೇನೆ. ನನ್ನ ಮದುವೆ ಆಗ್ತೀರಾ ನೀವು? ಮದುವೆ? ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸಹೋದರರು, ಹಾಗೆ ಅನ್ಯಾಯವಾಗಿ ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರೆಂದು ತಿಳಿದು ಬಾಳುತ್ತಿರೋನು ನಾನು. ಅಂಥದ್ರಲ್ಲಿ ಮದುವೆ ಇದ್ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಹಾಗಾದ್ರೆ ನಮ್ಮ ಮನಸ್ಸು ಇನ್ನೊಬ್ಬರು ಮಕ್ಕಳೊಡೆ ಕಲೆ ಹಾಕುತ್ತೆ, ಇನ್ನೊಬ್ಬರ ಮನಸ್ಸು ನಮ್ಮ ಮನಸ್ಸಿನೊಡೆ ಬಲೆ ಹಾಕುತ್ತಲ್ಲ. ನೋಡಿ, ಅತಿಯಾದ ಆನಂದ ಆತಂಕವನ್ನು ತರಬಾರದು, ಇದು ನನ್ನ ಅನಿಸಿಕೆ. ಸರ್ವರಿಗಿರು ಈ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ, ಇದಕ್ಕೇನಂತೀರಾ? ಹೋಗ್ಲಿ ಬಿಡಿ, ನಾನು ನಿಮ್ಮಷ್ಟು ಓದಿದವನು ಅಲ್ಲ, ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ನಾನಲ್ಲ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ನನ್ನ ಹೆಸರು? ಹಾ, ಗೊತ್ತು ಬಿಡಿ, ಮೈಲಾರಿ ಅಂತ. ಸುಕುಮಾರಿ 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 ಹೃದಯಾನ ಕರ್ದಚಾರಿ. ಕುಮಾರಿ ಕುಮಾರಿ ಭಯಾನ ಕರ್ದಚಾರಿ. ಕುಮಾರಿ ಕುಮಾರಿ ಭಯಾನ ಕರ್ದಚಾರಿ. ಕುಮಾರಿ ಕುಮಾರಿ ಭಯಾನ ಕರ್ದಚಾರಿ.
ನನ್ನದೇನಿದೆ ಹೃದಯಾನದಲ್ಲಿ ನಿನ್ನ ಹಾಡಿದೆ ಸುಮಾತು ಸುರುವಾತು ನನ್ನ ಕಣ್ಣಚ್ಚಲೆ ಮನಸೋತು ಹಿತವಾತು ಪ್ರೀತಿ ಮಾತಾಡಿದೆ ಸುಕುಮಾರಿ ಹೃದಯಾನ ಕರ್ಮಚಾರಿ ಲಲಲಾಲ 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 ಇದೇನು ಬೇಗ ಹೊಲದಿಂದ ಬರ್ತೀನಿ ಅಂತ ಹೇಳಿ ಹೋದ ನನ್ನ ಪತಿಯರಾಯರು ಇಷ್ಟೊತ್ತಾದರೂ ಬರಲಿಲ್ಲಲ್ಲ. ಅವ್ರಿಗೇನು ಗೊತ್ತೇ ಆಗೋದಿಲ್ಲ ನೋಡು. ಇಂದು ನನ್ನ ಚಿಕ್ಕ ಮೈದುನ ಸಂಗಮೇಶ ಊರಿಗೆ ಬರ್ತಾನಂತ ಗೊತ್ತಿದ್ರು ಕೂಡ ಇಷ್ಟು ತಡವಾಗಿ ಬರ್ತಾ ಇದ್ದಾರಲ್ಲ. ಬರ್ಲಿ, ಅವ್ರು ಯಾವಾಗ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಜಾನಕಿ, ಜಾನಕಿ, ಬನ್ರಿ, ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಅಲ್ರಿ, ಇವತ್ತು ನನ್ನ ಮೈದುನ ಊರಿಗೆ ಬರ್ತಾನಂತ ಗೊತ್ತಿದ್ರು ಕೂಡ ಇಷ್ಟು ತಡವಾಗಿ ಬರ್ತಾ ಇದ್ರಲ್ಲ, ಸ್ವಲ್ಪ ಬೇಗ ಬರಬಾರ್ದಾ? ಜಾನಕಿ, ಬೇಗನೆ ಬರ್ಬೇಕಂತ ಮಾಡಿದ್ದೆ ಜಾನಕಿ. ಆದ್ರೆ ಏನು ಮಾಡು ಜಾನಕಿ, ನಮ್ಮೂರಿನಲ್ಲಿರ್ತಕ್ಕಂಥ ನಮ್ಮ ಬಡ ರೈತರಿಗೆ ಕಾಲುವೆ ಅರ್ಜಿ ಬಂದಿತ್ತು. ಆ ಅರ್ಜಿ ಹಾಕಲು ಅರ್ಜಿಗಾಗಿ ಮೇಲಿನ ತಹಸೀಲ್ದಾರ್ ಆಫೀಸರ್ ಬಂದಿದ್ದರು. ಅವರ ಸಲುವಾಗಿ ಸ್ವಲ್ಪ ತಡವಾಯಿತು ಜಾನಕಿ. ಓಹೋ, ಪರವಾಗಿಲ್ವೇ? ನಮ್ಮ ಬಡ ರೈತರಿಗೆ ನೀರಾವರಿ ಯೋಜನೆ ಬಂದಿದೆ ಅಂದ್ರೆ ತುಂಬಾ ಒಳ್ಳೇದಾಯ್ತಲ್ರಿ? ಹೌದು ಜಾನಕಿ, ತುಂಬಾ ಒಳ್ಳೇದೇನೋ ಆಯ್ತು. ಆದ್ರೆ ಸರ್ಕಾರದ ಬಂದ ಒಂದು ಕೆಲಸವನ್ನು ಸದುಪಯೋಗಿಸಿಕೊಳ್ಳದೆ ನಮ್ಮಲ್ಲಿ ನಾವು ಕಚ್ಚಾಡ್ತಾ ಜಗಳ ಮಾಡಿದರೆ ಬಂದ ಕೆಲಸ ಕೈ ತಪ್ಪಿ ಹೋಗುದು ಜಾನಕಿ, ಕೈ ತಪ್ಪಿ ಹೋಗುವುದು. ಛೇ, ಅದು ಯಾವಾಗ ಯಾವಾಗ ನಮ್ಮ ಜನರಿಗೆ ಬುದ್ಧಿ ಬರ್ತಿದೋ ಏನೋ ಆ ದೇವರಿಗೆ ಗೊತ್ತು. ಜಾನಕಿ, ನಮ್ಮ ರೈತರಿಗೆ ಯಾವಾಗ ಬುದ್ಧಿ ಬರುತ್ತಂದರೆ ಸರ್ಕಾರ ಹಾಕಿಕೊಟ್ಟ ಕಾಲುವೆಗಳಲ್ಲಿ ಕೆಲವೊಂದು ಕಾಲುವೆಗೆ ಹಾಳಾಗಿ ನೆಲಸಮ ಆಗಿ ಹೋಗಿದೆ. ಕೆಲವೊಂದು ಊರುಗಳಿಗೆ ಕಿನಾಲನ್ನು ನೆಲಸಮ ಮಾಡಿ ಭೂಮಿಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ರೈತರು. ಕೆಲವೊಂದು ಊರುಗಳೇ ಇದ್ದಂಥ ಪಂಪ್ ಸೆಟ್ಗಳು ತುಕ್ಕಿಡಿದು ಹಾಳಾಗಿ ಹೋಗಿವೆ ಜಾನಕಿ. ಹೌದು ನೋಡಿ, ಯಾಕಂದ್ರಿ ಈಗ ಬಂದ ಅವಕಾಶವನ್ನು ಮರಳಿ ಕಳಿಸಬಾರದು. ಯಾಕಂದ್ರಿ ಈ ರೈತರೆಲ್ಲರೂ ಸೇರಿ ಸರ್ಕಾರಕ್ಕೆ ಒಂದು ಒಳ್ಳೆ ಮನವಿ ತೆಗೆದುಕೊಂಡು ಈ ಅವಕಾಶವನ್ನು ತೆಗೆದುಕೊಳ್ಳಿ. ಯಾಕಂದ್ರೆ ಮಣ್ಣಿನಲ್ಲಿ ನಾವು ಬಂಗಾರವನ್ನೇ ಬೆಳೆದುಕೊಳ್ಳಬಹುದು ರೀ. ಹೌದು ಜಾನಕಿ, ಮಣ್ಣಿನ ಚಿನ್ನವನ್ನೇ ಬೆಳೆಯುವುದು ನಿಜ. ಅದೇ ಕೃಷ್ಣ ಮತ್ತು ಘಟಪ್ರಭಾ ಕಾಲುವಿಂದ ಸಾಕಷ್ಟು ನೀರು ಹರಿದು ಬರ್ತಾ ಇದೆ. ಆ ನೀರನ್ನು ನಮ್ಮ ಜನರು ಸದುಪಯೋಗ ಮಾಡಿಕೊಳ್ಳದೆ ಆ ನೀರನ್ನು ಬಿಟ್ಟೇ ಬಿಡುತ್ತಾರೆ. ಅದೇ ಆಂಧ್ರ ಜನ ಆ ನೀರನ್ನು ಹಿಡಿದುಕೊಂಡು ಅದರಲ್ಲಿ ವ್ಯವಸಾಯ ಮಾಡಿ ಸಾಕಷ್ಟು ಬೆಳೆಯನ್ನು ಬೆಳೆಯುತ್ತಾರೆ. ನಮ್ಮ ಕನ್ನಡ ನಾಡಿನ ರೈತರು ಎಷ್ಟು ಮುಟ್ಟಾರೆ ಎಂದು ಹೇಳೋದಕ್ಕೆ ಇದು ಒಂದು ಸತ್ಯ ಘಟನೆ ಸಾಕ್ಷಿ ಜಾನಕಿ. ಹೋಗ್ಲಿ ಬಿಡಿ, ಈಗ ಬಂದ ಅವಕಾಶವನ್ನು ನೀವಾದ್ರೂ ಉಪಯೋಗ ಮಾಡಿಕೊಳ್ಳಿ. ಹಾ ಜಾನಕಿ, ನಾನು ಅದೇ ಚಿಂತೆಯಲ್ಲಿದ್ದೇನೆ ಜಾನಕಿ. ಈಗ ಬಂದ ಅವಕಾಶವನ್ನು ಸದುಪಯೋಗಪಡಿಸಬೇಕೆಂದೇ ನನ್ನ ಆಸೆ. ಹಾ, ಇನ್ನು ನನ್ನ ತಮ್ಮ ಸಂಗಮೇಶ್ ಬರಲಿಲ್ಲವೇ? ಇನ್ನೂ ಬಂದಿಲ್ಲ ರೀ. ಹಾ, ಸಂಗಮೇಶ್ ಬರುವಷ್ಟರಲ್ಲಿ ನಿನ್ನ ಸುಂದರವಾದ ಗಂಟದಿಂದ ಸರಿಗಮ ಪದನಿ ಸಾದರು ನುಡಿಸಬಾರದ ಚಿನ್ನ? ಹಾ ಹಾ ಹಾ, ಸದಾಶಿವನಿಗೆ ಅದೇ ಧ್ಯಾನವಂತೆ. ಆಯ್ತು ಚಿನ್ನ, ಬಾರೆ. ಆಯ್ತು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಹೀಗೆ ನಾನು ಸೇರಿ ಹಾಡುವಾಗ ಬದುಕೋ ಸರ್ಗವೇ. ಇನ್ನೊಂದ ಶ್ರೀಮತಿ ಹಿಡಿದಾಗ ಇನ್ನೊಂದ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹಾಡುವ ಬದುಕು ಸರ್ಗವೇ.
ಆಡುವ ನುಡಿಯು ಏನಿನ ಸಿಹಿಯು ನಗುವ ಹಾಗೆ ಹೂವಿನ ಹಾಸಿಗೆ ಆಹಾ ಆಹಾ ಅಡುಗಾಲ ಅಡುರಾಗ ಅಡುಗಾಲ ಅಡುರಾಗ ಬಯ್ಯಾಗ ಗರಿಸ 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 ಹೆಚ್ಚಿನ ಒಂದು ಹತ್ತಿರ ಬಂದು ಸಿಹಿ ಮುತ್ತು ಕೊಡುವೆಯ ಜಲ್ದಿ ಕೊಡು ನಿನ್ನಂತ ಶ್ರೀಮತಿ ಕೈಗಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನಳುವ ನಂದವೇ ಹಾಡುವಾಗ ಬದುಕು ತಂದರೆ ಮನಸ್ಸುಗಳಿಲ್ಲ ಸಮಯ ರಾತ್ರಿ ರಾತ್ರಿಗಳಿಲ್ಲ ಮೊದಲನೇ ರಾತ್ರಿಯು ದಿನವಿಲ್ಲ ಸಂತೋಷ ದಿನವಿಲ್ಲ ಸಂತೋಷ ಸಂಗೀತ ಗರಿ 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 ನಿನ್ನಂತ ಶ್ರೀಮತಿ ಕೈಗಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನಗುವ ನನ್ನದೇ ಮಾಡುವಾಗ ಬದುಕು ತರಗವೇ ಆಹಾ ಈಗಲಾದ್ರೂ ಸಮಾಧಾನ ಐತೆ ಹಾರಿ ಬಂದ ಈ ಕಳ್ಳ ಹಕ್ಕಿಗೆ. ಜಾನಕಿ, ಸಂಗೀತವೆಂದರೆ ಯಾರಿಗೆ ಇಷ್ಟ ಅಲ್ಲ? ಸತ್ತ ಹೆಣಕು ಸಂಗೀತವೆಂದರೆ ಅಷ್ಟೊಂದು ಪ್ರೀತಿ. ಅಣ್ಣ ಅತ್ತಿಗೆ ಬಾರಪ್ಪ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೀವಿ. ಬಾ ಸಂಗಮೇಶ ಬಾ. ಹೌದಣ್ಣ, ಟ್ರೈನ್ ಬರ್ದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಾನು ಬರ್ದು ಇಷ್ಟೊತ್ತಾಯ್ತು. ಏನತ್ತಿಗೆ ಚೆನ್ನಾಗಿದ್ದೀರಾ? ನನಗೇನಾಗಿದೆಯಪ್ಪ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ನೋಡ್ಕೊಳ್ಳುವ ನಿಮ್ಮಣ್ಣ ಮತ್ತೆ ನಮ್ಮ ಇಬ್ಬರನ್ನು ನೋಡ್ಕೊಳ್ಳೋದಕ್ಕೆ ಬಾಡಿಗೆ ಎತ್ತಿನ ಹಾಗೆ ದುಡಿಯುವ ನನ್ನ ಮೈದುನ ಮೈಲಾರ ಮತ್ತೆ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುವ ನೀನಿರುವಾಗ ನಮಗೇನು ಕಡಿಮೆ ಆಗಿದೆ? ನಾವು ಅತ್ತಿಗೆ. ಚೆನ್ನಾಗಿದ್ದೀವಪ್ಪ. ತಾಯಿ ಆಸರೆ ಇಲ್ಲದ ನಮಗೆ ತಾಯಿಯಾಗಿ ಬಂದು ನೀವು ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿ ಸಲುವಿದ ನನ್ನ ಹೆತ್ತ ತಾಯಿ ನೀನು. ನಿಜವಾಗಿಯೂ ನೀವು ಧರ್ಮ ದೇವತೆಯ ಅಮ್ಮ, ನನ್ನ ಹೆತ್ತ ತಾಯಿಯ ಸ್ವರೂಪಿ ಅಮ್ಮ, ಹೆತ್ತ ತಾಯಿಯ ಸ್ವರೂಪಿ. ಸಂಗಮೇಶ, ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳಪ್ಪ. ಆದರೆ ಎಂದಿಗೂ ನೀನು ಹೆತ್ತ ತಾಯಿ ಅಂತ ತಿಳಿದು ನಿನ್ನ ಅತ್ತಿಗೆಗೆ ತಾಯಿಯ ಮೇಲೆ ಹಾನಿ ಮಾಡಿ ಹೇಳಬೇಕು? ತಾಯಿ ಕಳೆದುಕೊಂಡ ಪರದೇಶಿ ಕೂಸು ನೀನಿರುವಾಗ ನಿನ್ನ ಅತ್ತಿಗೆಯನ್ನು ಮುದ್ದಾಡಿ ನನ್ನ ಕಸುರಂತೆ ಬೆಳೆಸಿದಳು. ಆವಾಗ ನೀನು 3 ತಿಂಗಳ ಕೂಸು ಮಾತ್ರ. ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ಎಂದು ತಿಳಿದು ನಿನ್ನನ್ನು ಅಕ್ಕರಿಂದ ಬೆಳೆಸಿದಳು. ಆದರೆ ನಿನ್ನತ್ತಿಗೆ ತಾಯಿ ತನಕ್ಕೆ ಎಂದು ಕಳಂಕ ತರಬಾರದು ಸಂಗಮೇಶ, ಕಳಂಕ ತರಬಾರ್ದಪ್ಪ, ತರಬಾರ್ದು. ಅಣ್ಣ, ಅಂತ ಕೆಟ್ಟ ಕೆಲಸನ ಯಾವತ್ತೂ ಮಾಡೋದಿಲ್ಲಣ್ಣ.
ಯಾವತ್ತೂ ಮಾಡುವುದಿಲ್ಲ. ನಿಮಗೆ ದುಃಖ, ನೋವು, ಸಂಕಟ ಯಾವತ್ತೂ ಕೊಡುವಂಥ ಕೆಟ್ಟ ಕೆಲಸ ಮಾಡುವುದಿಲ್ಲ. ಮೋಸ ಮಾಡುವಂಥ ನಿನ್ನ ತಮ್ಮ ಅಲ್ಲಣ್ಣ. ಯಾವತ್ತು ನಿನಗೆ ಮೋಸ ಮಾಡ್ತೀನಿ, ಯಾವತ್ತೇ ನನ್ನ ಕೊಡೀತೀನ ಅಣ್ಣ. ನಂದೇನೇ ಇದ್ರು ಉಸಿರು ಅಣ್ಣನ್ಗೆ, ದೇಹ ಮಣ್ಣಿಗೆ ಅಣ್ಣ. ಇದು ನನ್ನ ಮಾತು ನಿಮ್ಮಿಬ್ಬರ ಪಾದ ಸಾಕ್ಷಿಯಾಗಿ, ನಿಮ್ಮ ಮೇಲಾಣೆಗೂ ಸತ್ಯ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ಬೇನ. ಸಂಗಮೇಶ, ಹಾ ನನ್ನ ತಾಯಿ ಬನಶಂಕರನೇ, ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಪ್ಪ, ಸದಾ ನಿನ್ನ ಮೇಲೆ ಇರಲಿ. ಸಂಗಮೇಶ, ನೋಡಿದ್ರು ನೀನು ಹೆತ್ತ ತಾಯಿ ಆಶೀರ್ವಾದ, ಅತ್ತಿಗೆಯಾಗಿ ಬಂದರು ನೀನು ಹೆತ್ತ ತಾಯಿಯಂತೆ ಕಾಣುವ ಈ ನಿನ್ನ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಎಂದಿಗೂ ಮೋಸ ಮಾಡಬೇಡಪ್ಪ, ಮೋಸ ಮಾಡಬೇಡ. ಆದರೆ ನನ್ನೊಂದು ಪ್ರತಿಜ್ಞೆ, ಯಾವ ಕಾಲಕ್ಕೂ ಬಡತನ ಸಿರಿತನ ಬಂದರೂ ಸಂಸಾರ ಸಂಸ್ಕಾರವಾಗಿ ಉಳಿಬೇಕು ವಿನಃ ಯಾವ ಕಾಲಕ್ಕೂ ಚಾಡಿ ಮಾತಿಗೆ ಚುಚ್ಚಿ ಸಂಸಾರ ಹಾಳಂತಿರುವ ಸಂಸಾರದಲ್ಲಿ ಉಳಿಗೆಂಡು ಕೆಲಸ ಮಾತ್ರ ಮಾಡಬೇಡಪ್ಪ ಸಂಗಮೇಶ, ಮಾಡಬೇಡ. ಅಣ್ಣ, ಮಾತಿನ ಬರದಲ್ಲಿ ನಾನು ಏನ್ ತಂದಿದ್ದೇನೆ ನಿಮ್ಗೆ ಗೊತ್ತಾ? ಒಂದು ನಿಮಿಷ. ಏನ್ ತಂದೆ ಸಂಗಮೇಶ? ನಾನು ಊರಿಗೆ ಬರಬೇಕಾದ್ರೆ ನನ್ನ ಅಣ್ಣ ಅತ್ತಿಗೆ ನೆನಪಾದ್ರು ಎಂದು ನಿಮ್ಮದು ವೆಡ್ಡಿಂಗ್ ಯೂನಿವರ್ಸಿಟಿ ಎಲ್ಲ ಮದುವೆ ಆದ ದಿನ ಅಣ್ಣ ನಿನಗೊಂದು ಸಟ್ ಬಟ್ಟೆ ತಂದಿದ್ದೇನೆ, ಅತ್ತಿಗೆಗೆ ಸಾಡಿ ತಂದಿದ್ದೇನೆ, ಹಾಗೆ ನಿಮ್ಮಿಬ್ಬರಿಗೆ ಸ್ವೀಟ್ ತಂದಿದ್ದೇನೆ. ಅತ್ತಿಗೆ ನೀನು ಪ್ರೀತಿಯಿಂದ ಒಂದ್ಸಾರಿ ನನ್ನ ಮುಂದೆ ಅಣ್ಣನಿಗೆ ತಿನ್ನಿಸ್ಬಾರ್ದ? ಇದೇನಪ್ಪ, ಇದಕ್ಕೆಲ್ಲ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಿದ್ಯಪ್ಪ ನೀನು? ಈ ಬಟ್ಟೆಗಳನ್ನು ಯಾಕೆ ತರಕ್ ಹೋಗಿದ್ಯಪ್ಪ? ಸಂಗಮೇಶ, ಯಾಕೋ ಇಷ್ಟೆಲ್ಲ ಹಣ ಖರ್ಚು ಮಾಡ್ತಿದ್ಯಾ? ಇದೇ ಹಣವನ್ನು ಶಾಲೆಯ ಖರ್ಚಿಗೆ ಉಪಯೋಗ ಮಾಡಿದ್ರೆ ಒಳ್ಳೇದಾಗ್ತಿತ್ತಲ್ಲಪ್ಪ. ಸಂಗಮೇಶ, ನಮಗೇಕಪ್ಪ ಹೊಸ ಬಟ್ಟೆಗಳು? ನಾವು ರೈತರು, ಹೊಲದಲ್ಲಿ ದುಡಿಯೋರು, ನಮಗೇಕೆ ಬೇಕಪ್ಪ ಹೊಸ ಬಟ್ಟೆಗಳು? ಆ ಬಟ್ಟೆಗಳು ನಿನ್ನ ಸಾಲಿ ಖರ್ಚಿಗೆ ಉಪಯೋಗ ಮಾಡಿದ್ರೆ ಒಳ್ಳೇದಿತ್ತಲ್ಲಪ್ಪ. ಅಣ್ಣ, ನನಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಅಂತ ಬಂದಿತ್ತು. 5,000 ರೂಪಾಯಿ ಹಣವನ್ನು ನನ್ನ ಕಾಲೇಜಿಗೆ ಬಳಸಿದೆ. ಉಳಿದ ಹಣದಲ್ಲಿ ನಿಮಗೆ ಬಟ್ಟೆನೇ ತಂದ್ಬಿಟ್ಟೆ. ನೋಡು ಸಂಗಮೇಶ, ಅಣ್ಣನ ಮೇಲೆ ಎತ್ತಿಗೆ ಎಷ್ಟೊಂದು ಅಕ್ಕರೆಯಿಂದ ತಂದಿದ್ಯಲ್ಲ, ದೇವರು ನಿನ್ನ 100 ವರ್ಷ ಕಾಲ ಸುಖವಾಗಿಡ್ಲಪ್ಪ. ಹಾ, ಜನಕ್ಕೆ ಮೈಲಾರಿ ಬರುತ್ತೇನೆ ಅಂತ ಹೇಳಿದ ಇನ್ನೂ ಬರಲಿಲ್ಲ. ಹೌದ್ರಿ, ಇನ್ನೇನು ಭದ್ರ ಬರಬಹುದು ರೀ. ಅಣ್ಣ ಅತ್ತಿಗೆ, ಬಾ ಮೈಲಾರಿ ಬಾ. ಯಾರು ಬಂದಿದ್ದಾರೆ ನೋಡಪ್ಪ. ಓ ಸಂಗಮೇಶ್, ಯಾವಾಗ ಬಂದೆ ಸಂಗಮೇಶ್? ಚೆನ್ನಾಗಿದೀಯಾ ತಾನೇ? ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಣ್ಣ? ನಾನು ಚೆನ್ನಾಗಿದ್ದೀನಿ. ಸಂಗಮೇಶ್, ಪರೀಕ್ಷೆ ಹೇಗಾಯ್ತಪ್ಪ? ನೋಡು ಸಂಗಮೇಶ್, ನೀನು ಈ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬರಬೇಕು. ಈ ರೈತನ ಮಕ್ಕಳು ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತ ಜಗತ್ತಿಗೆ ಕೈ ಎತ್ತಿ ತೋರಿಸಬೇಕು. ಆಯ್ತಣ್ಣ, ನಿನ್ ಮಾತಂದ್ರೆ ನನಗೆ ಶ್ರೀರಾಮಚಂದ್ರನ ಮಾತಿದ್ದ ಹಾಗೆ. ಕೊಟ್ಟ ಮಾತು, ಬೆಟ್ಟ ಬಾಣ, ಇಟ್ಟ ಗುರಿ, ಮೂರಕ್ಕೂ ತಪ್ಪುದಿಲ್ಲಣ್ಣ. ನಿನ್ನ ಆಸೆ ಅಂತ ಈಡೇರಿಸ್ತೀನಣ್ಣ. ಯಾಕೋ ಅಣ್ಣ ತಮ್ಮರ ಪ್ರೀತಿ ವಾಸ್ತವದಲ್ಲಿ ಎಷ್ಟೊಂದು ಪ್ರೀತಿ ಇದೆಯಪ್ಪ. ಸಂಗಮೇಶ,
ಮೈಲಾರಿ ಕಂಡ್ರೆ ಎಷ್ಟೊಂದು ಅಕ್ಕರಿಯಪ್ಪ ನಿನಗೆ. ಮೈಲಾರಿ, ಈ ಒಂದು ಪ್ರೀತಿಯಲ್ಲಿ ಸೇರಿಸಿರುವಾಗ ನಾವೆಲ್ಲರೂ ಇಂದು ಸುಖ ಸಂತೋಷದಲ್ಲಿದ್ದೀವಿ. ಈ ಸಂತೋಷ ಸಂಭ್ರಮದಲ್ಲಿ ಎಲ್ಲರೂ ಕೂಡಿ ಒಂದು ಸುಂದರವಾದ ಗೀತೆ ಹಾಡೋಣ. ಆಗಲಿ ಅಣ್ಣ. ಅಲ್ಲುಂಟು ಎಲ್ಲುಂಟು ಎಲ್ಲುಂಟು ಕಾಣದ ದೇವರನು ಹುಡುಕೋದು ಏಕೆ? ಹರಿವ ನೀರಲ್ಲಿ ಮುಳುಗಿ ಏಳುತ್ತಾ ಹುಟ್ಟಿದರುವ ಎಳುವ ಕಲ್ಪನೆಯು ಏಕೆ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಈ ಮಾತೆ ನನ್ನ ದೀಪ, ಅರಿತು ಬಾಳಲು ಜನ್ಮದ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸು ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸು ದೇವಾಲಯ. ನಮಗೆಲ್ಲೋ ಆನಂದವಾದ ಈ ಬಾಳಲು, ಅಣ್ಣನ ಪ್ರೇಮ ಅತ್ತಿಗೆ ಪ್ರೇಮ, ಅಣ್ಣ ತಮ್ಮನ ಪ್ರೇಮದಲ್ಲಿ ಸಡಗರದಲ್ಲಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮ್ಮ ಗಂಗ ಆಕಾಶದ ಈ ಮಕ್ಕಳೇ, ಸೂರ್ಯನ ಹಾಗೆ ಸೂರ್ಯಚಂದ್ರರ ಹಾಗೆ ನಿಲ್ಲು ಸಡಗರದಲ್ಲಿ ಗೆದ್ದು ಬಂದ. ಮನೆಯೇ ಮಂತ್ರಾಲಯ, ಮನಸ್ಸು ದೇವಾಲಯ. ಲಾಲಲ 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 ಲಾಲಲ. ಬನ್ನಿಯಪ್ಪ, ಎಲ್ಲರೂ ಸೇರಿ ಊಟ ಮಾಡೋರಂತೆ.
ತೋಳ್ ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ. ಎದೆ ತುಂಬಾ ನಿಯತ್ತಿದ್ರು ತಕರಾರು ಮಾಡಲ್ಲ. ಕಾಳಿಂಗ ಸರ್ಪ ಗದ 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 ಯಾರಿದ್ದೀರಾ ಮನೆಯಲ್ಲಿ? ಬಾ ಕಾಳಿಂಗ್ರ ಬಾ ಬಾ. ಏನಾದ್ರೂ ನಮ್ಮ ಹತ್ರ ಕೆಲಸವಿತ್ತ? ಕೆಲಸ ಕೆಲಸ ಕೆಲಸವಿಲ್ಲದೆ ಎಲ್ಲಿಗೂ ಕಾಲು ಇಡುವುದಿಲ್ಲ ಈ ಕಾಳಿಂಗ. ತೆಗೆದುಕೊಳ್ಳಿ ನೋಟಿಸನ್ನು, ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ, ಈ ನೋಟಿಸಲ್ಲಿ ಹೇಳಿದು ಓದಿ ಹೇಳಪ್ಪ. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಇವರಿಗೆ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತೆ. ಇಲ್ಲ ಇಲ್ಲ ಕಾಳಿಂಗ, ಎಂದು ಸಾಧ್ಯವಿಲ್ಲ. ಅದು ಹಿಂದಿನ ಮಜ್ಜ ಮುತ್ತಜ್ಜರ ಕಾಲದ ಒಂದು ಆಸ್ತಿ. ಆ ಆಸ್ತಿಯನ್ನು ಬಿಟ್ಟು ಕೊಡಲು ಸಾಧ್ಯವೇ ಇಲ್ಲ. ಏ ಕಾಳಿಂಗ, ಬಂದು ದಾರಿಗೆ ಸುಂಕದ ಹೊರಟು ಹೋಗು. ರಾಜುವಪ್ಪ, ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡರೆ ನೀನು ರಾಜನಿಗೆ ಇರ್ತೀಯ. ಇಲ್ಲವಾದರೆ ಈ ನನ್ನ ಕಾಟ್ಕದಿಂದ ತೊಂಡಾಗಿ ಹೋಗ್ತೀಯ. ಲೇ ಕಾಳಿಂಗ, ಮತ್ತೊಬ್ಬರ ಮನೆಯ ಎಂಜಲ ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿನ್ನ ಕೆಟ್ಟ ಸಾಹುಕಾರನ ದಿಟ್ಟತನಕ್ಕೆ ಎದರಿ ನಮ್ಮ ಆಸ್ತಿಯನ್ನು ನಿಮಗೆ ಕೊಡುವುದಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ನನ್ನ ಕೊಡ್ಲಿಯಿಂದ ನಿನ್ನ ಕತ್ತನ್ನು ಹಾರಿಸಿ ಬಿಡುತ್ತೇನೆ. ನಾಯಿ ಮೈಲಾರಿ, ಈ ನೀ ಎದ್ರ ನಾಯಿ ಸಾಕಿದ ನಮ್ಮ ದನಿ ನನ್ನ ಮಾತಿಗೆ ಒಪ್ಪಿಕೊಂಡರೆ ಸರಿ. ಇಲ್ಲದಿದ್ದರೆ ನಿನ್ನನ್ನು ತುಂಡಾಗಿ ಕತ್ತರಿಸಿ ಚಾಟ ಕಟ್ಟಿ ಬಿಡ್ತಾನೆ ಮಗನೇ. ಏ ಮಿಸ್ಟರ್ ಕಾಳಿಂಗ, ಸೋಮಣ್ಣೆ ಸರಿಯಾದ ಮಾತಿನಿಂದ ಹೇಳ್ತಾ ಇದ್ದೇನೆ, ಹೊರಟು ಹೋದ್ರೆ ಸರಿ. ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕ್ಬೇಕಾಗಿತ್ತು. ಎಚ್ಚರ. ಪೊಲೀಸ್ ಕಂಪ್ಲೇಂಟ್. ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಊರಿನಲ್ಲಿ? ಕೋರ್ಟ್ ಕಚೇರಿಗಳೆಲ್ಲ ನನ್ನ ಜೇಬಿನಲ್ಲಿರುವಾಗ ಯಾವ ಅಧಿಕಾರಿಯು ನಮ್ಮನ್ನೇನು ಮಾಡಲಾರರು. ಏ ಕಾಳಿಂಗ, ಅಧಿಕಾರವಿದೆವೆಂದು ಸರ್ಕಾರವನ್ನು ನಿಮ್ಮ ಅಪ್ಪಣೆ ಮಾಡಿದೆ ತಿಳಿದೇನೋ ಮುಟ್ಟಾಳ. ಸುಮ್ಮನೆ ಸರಿಯಾದ ಮಾತಿನಿಂದ ಹೇಳ್ತಾ ಇದ್ದೀನಿ, ಬಂದ ದಾರಿಗೆ ಸುಂಕ ಇಲ್ಲದೆ ಹೊರಟು ಹೋದ್ರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಇಲ್ಲವಾದ್ರೆ ನಾನಾಗಬೇಕಾಗುತ್ತದೆ ನಿನ್ನ ಪಾಲಿನ ಯಮ ಧರ್ಮ. ಸರಕಾರವೆಂದರೆ ನಮ್ಮ ದನಿ.
ನಮ್ಮ ದನಿ ಅಂದರೆ ಸರಕಾರ. ಇದನ್ನರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ. ಏಯ್, ನೀನು ಎಷ್ಟೇ ಪರಿ ಬೇಡಿಕೆ ಕೊಟ್ಟರು ನನ್ನ ಹೊಲವನ್ನು ನಿಮಗೆ ಬಿಟ್ಟು ಕೊಡಲಾರೆ. ಒಂದು ಆಸ್ತಿ ಒಳಗ ಹಕ್ಕಿರ್ಬೇಕಾದ್ರ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿರಿಗೆ ಇರ್ತೈತೆ. ಆಸ್ತಿ ಬಿಟ್ಟು ಕೊಡಲ್ಲ ಅಂತ ಕೇಳಿದ್ರು ಹಠ ಮಾಡಿ ಕೇಳಕತ್ತಿಯಲ್ಲ, ನಿಮ್ಮ ಸಾಹುಕಾರ ಏನಾರ ನಮ್ಮ ತಂದೆಗೆ. ಏಯ್, ಯಾರು ನೀನು ನಮ್ಮ ಮನೆಗೆ ಬಂದು ನಮ್ಮ ಆಸ್ತಿಯನ್ನು ಕೇಳ್ತಾ ಇದೆಯಲ್ಲ? ಮರ್ಯಾದೆ ಹೇಳ್ತಾ ನೀವು ಹೊರಟು ಹೋಗು ನೀನಿಲ್ಲಿಂದ. ನೋಡು ಜನಕಿ, ಇಷ್ಟು ಹೇಳಿದರೂ ನಿನಗೆ ಅರ್ಥವಾಗಲಿಲ್ಲ ಎಂದರೆ ಅದು ನಿನ್ನ ಹಣೆ ಬರಹ. ಎಡೆ ಎತ್ತಿದ ಕಟು ಸರ್ಪವನ್ನು ಎದುರು ಹಾಕಿಕೊಂಡು ಬದುಕಬಹುದು, ಆದರೆ ಈ ಕಾಳಿಂಗ ಸರ್ಪವನ್ನು ಎದುರು ಹಾಕಿಕೊಂಡು ಹೇಗೆ ಬದುಕ್ತೀರಾ ನೋಡೋಣ. ಘಟ ಸರ್ಪ, ನೀನು ಕಾಳಿಂಗ ಘಟ ಸರ್ಪ ಆದ್ರೆ ನಾನು ಅದನ್ನ ಗುರಿಯಿಟ್ಟು ಎಡೆ ಎನ್ನ ಕಚಾತ ಕುಕ್ಕುವ ಗರುಡ. ಲೇ ಕಾಳಿಂಗ, ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೆ ಏರುವ ಮೊದಲು ಹೊರಟು ಹೋಗು ಇಲ್ಲಿಂದ. ಇಲ್ಲದಿದ್ದರೆ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೆಯ ಗದ್ದಿಗೆ ನಿನ್ನದಾಗುವ ಮೊದಲು ಹೊರಟೋಗು ಇಲ್ಲಿಂದ. ನೋಡು ಮೈಲಾರಿ, ದೀಪ ಆರುವಾಗ ಮನಸ್ಸಿನ ತಾಪ ಹೆಚ್ಚಾಗುತ್ತದೆ ಅಂತೆ. ಆ ತರಗಟ್ಟ ಮಾತನಾಡುವ ನಿಮಗೆ ಮುಂದೆ ಅಪಾಯದ ಸಂಖ್ಯೆ ಕಾತರಿ ಎಂದು ತಿಳಿದುಕೊ ಮಗನೇ. ಬರುತ್ತೇನೆ, ಮತ್ತೆ ಬರುತ್ತೇನೆ. ಮೈಲಾರಿ, ರಾಜಕೀಯದರಂದ್ರೆ ಅಷ್ಟೊಂದು ಸುಲಭದ ತಿಳಿಬೇಡಪ್ಪ. ಯಾವ ಹೊತ್ತಿನಲ್ಲಿ ಯಾವ ಅವರು ಯಾರಿಗೆ ಗೊತ್ತಪ್ಪ. ಬೇಡ ಮೈಲಾರಿ, ಬೇಡ. ಸಂಗಮೇಶ, ದುಷ್ಟರ ಸಹವಾಸ ನಮಗೆ ಏಕಪ್ಪ. ಬೇಡಪ್ಪ, ದುಷ್ಟರ ಸಹವಾಸ ಮಾಡೋದು ಬೇಡ. ಹಾ, ಬೇಡ ಮೈಲಾರಿ. ಸಂಗಮೇಶ, ನೀನು ಬಂದು ಬಹಳ ಹೊತ್ತಾಯ್ತು. ಎಲ್ಲರೂ ಸರಿ ಊಟ ಮಾಡೋಣ. ಅಣ್ಣ, ಇದಕ್ಕೆ ಭಯಪಟ್ಟು ನೀನು ಏದಕ್ಕೆ ಚಿಂತೆ ಮಾಡುತ್ತೀಯ? ಅವರ್ಯಾರು ನಮ್ಮನ್ನು ಏನು ಮಾಡಲಾರರು. ಹಾಗಂತ ಹುತ್ತಿನಲ್ಲಿ ಕೈ ಹಾಕುವುದಕ್ಕೆ ಬರ್ತಿದ್ದೀನಪ್ಪ. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕು. ರಾಜಕೀಯದವರು ಅಂದರೆ ರಾಕ್ಷಸರಿದ್ದ ಹಾಗೆ ಅವರದೇ ಹಾಕಿಕೊಳ್ಳೋದು ಬೇಡ. ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕಪ್ಪ. ನೋಡು, ಅವರು ಯಾವ ಹೊತ್ತಿನಲ್ಲಿ ಬೆನ್ನಿಗೆ ಚೂರಿ ಹಾಕ್ತಾರೋ ಗೊತ್ತಾಗೋದಿಲ್ಲ. ನಡೀರಪ್ಪ, ಯಾವುದಕ್ಕೂ ನಾವು ಹುಷಾರಾಗಿರೋಣ. ನಡೀರಿ, ಎಲ್ಲ ಸೇರಿ ಊಟ ಮಾಡೋಣ. ಜಾನಕಿ, ಅವರನ್ನು ಕರೆದುಕೊಂಡು ಒಳಗೆ ಊಟ ಮಾಡು. ನಾನು ಸ್ವಲ್ಪ ಕೆಲಸ ಇದೆ, ಆಮೇಲೆ. ಆತು ಅಣ್ಣ, ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ. ದೇವ ಶಾಂತಾನಂದ, ನನ್ನ ತಮ್ಮಂದರು ಮನೆಗೆ ಬರುವಷ್ಟರಲ್ಲಿ ದೊಡ್ಡ ರಾಧ ಅಂತವ ನಡೆದು ಹೋಯ್ತು. ಅಂದೇ ರಾಧ ಅಂತವ ನಡೆದು ಹೋಯ್ತು. ಬಡವರ ಬಾಳಲ್ಲಿ ಎಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ತಂದೆ. ಬಡವರೆಂದರೆ ಕಾಲಲ್ಲಿ ಕಸವಾಗಿ ಕಾಡುವ ಈ ಜನಕ್ಕೆ, ಕಸವಾಗಿ ಕಾಣುವ ಈ ಜನಕ್ಕೆ ಯಾವಾಗ ಶಿಕ್ಷೆ ಕೊಟ್ಟು ನಮ್ಮಂತ ಬಡವರು ಎತ್ತಿ ಹಿಡಿಯುತ್ತೆ ಎತ್ತಿ ಹಿಡಿದು ಅಂಗಳದ ಆಡಿಸುವ ಕರುಣೆಯ ಭಾಗ್ಯ ತೋರಿಸು ಶಾಂತಾನಂದ. ಗುರುಪುಟ್ಟರಾಜ ಅಂತ ಮಕ್ಕಳಿಗೆ ಬಾಳಿಗೆ ಬೆಳಕಾಗಿ
ಅಂದ ಮಕ್ಕಳ ಬಾಳಿಗೆ ಬೆಳಕಾಗಿ ವಿಶ್ವಕ್ಕೆ ಸಾರಿದ ನೀನೊಬ್ಬ ಸಾಮಾನ್ಯ ಮಹಾಪುರುಷನಲ್ಲ ತಂದೆ. ನಿನಗೆ ತುಲಾಭಾರ ಪಿತಾಮಹ ಎಂದು ಬಿರುದು ಕೊಟ್ಟರು. ಬಡವರ ಬಾಳಿಗೆ ಬೆಳಕಾಗು ಬಾ ಪುಟ್ಟ ರಾಜ, ಬೆಳಕಾಗು ಬಾ. ತಂದೆ, ನಮ್ಮನ್ನು ಕರುಣಿಸುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ಧನಿಕರ ದರ್ಪ ಸಾಮ್ರಾಜ್ಯದ ವಿಷ ಸರ್ಪನೆಂದು ಕವಿ ಕಲ್ಪಿಸಿದ ನಾನೊಬ್ಬ ಸತ್ಯ ಧರ್ಮವನ್ನೇ ಮೆಟ್ಟಿ ನಿಲ್ಲುವ ಧನಿಕರವಿಲ್ಲದ ಧನಿಕ. ರಾಜೀವಪ್ಪ, ನಾನೇ ರಾಜನೆಂದು ಹದ್ದು ಮೀರಿ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತರೆಂದು ಸರ್ಕಾರಕ್ಕೆ ಸವಾಲು ಹಾಕುತ್ತಿರುವೆಯಲ್ಲ, ಮುಂದೆ ಆ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಆ ನಿನ್ನ ಸದ್ದನ್ನಡಗಿಸಬೇಕಾದರೆ ನಾ ಸಣ್ಣದಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು. ರಾಜೀವಪ್ಪ, ನನ್ನ ಕಡುವೈರಿಯಾಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನು ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ನನ್ನನ್ನು ಕೆಕ್ಕರಿಸಿ ನೋಡುವ ನಿನ್ನ ಕಣ್ಣಿಗೆ ರಕ್ತಗಣ್ಣನ್ನು ಹಾಕಿ ನನಗಾಗಿ ಮುನ್ನುಡಿ ಓದಲು ಬರುತ್ತಿರುವ ನಿಮ್ಮ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ಸಾವಿರಹಳ್ಳಿ ಸರದಾರ MLA ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಎರಡು ಪ್ರಜಂತಿ ಏನ್ರಿ ಅವಸ್ಥಾ ಮಾಡಿನಿ ಅಪ್ಪ, ಕರ್ಕೊಂಬರ್ತಾನ ತಡಿ. ಬರೀ ಇದನ್ನ ಹೇಳ್ತಾರ ಒಳ್ಳೆ ಮಳೆ. ಗೆಳೆಯ, ಈ ಬೇಟೆಯನ್ನು ಅನುಭವಿಸಿದಾತ ಇನ್ನೂ ನಿನಗೆ ಯಾವ ಹಕ್ಕಿ ಬೇಕು ಹೇಳು. ಕೈ ಮಾಡಿ ತೋರಿಸಿದರೆ ಕ್ಷಣ ಕ್ಷಣದಲ್ಲಿ ತಂದು ನಿನಗೆ ನಾನು ಒಪ್ಪಿಸುತ್ತೇನೆ. ಕಾಳಿಂಗ, ಮೊನ್ನೆ ಹೇಳ್ತೀನಲ್ಲ, ಆ ಹಕ್ಕಿದು ಏನಾಯ್ತು? ಹಕ್ಕಿ, ಆ ಹಕ್ಕಿ ಬೇಡ ಗೆಳೆಯ, ಸರಿ ಇಲ್ಲ.
ಮತ್ತೊಂದು ಚಲೋ ಹಕ್ಕಿಯನ್ನು ನಿನಗೆ ಹುಡುಕಿ ಕೊಡುತ್ತೇನೆ. ಅದಕ್ಕೂ ಮುಂಚೆ ಸ್ವಲ್ಪ ತಾಳು, ಇನ್ನೂ ಸ್ವಲ್ಪ ಜನ ಹೋಗಲಿ. ಓಕೆ ಕಾಳಿಂಗ, ಓಕೆ. ನಿನ್ನ ಮೇಲೆ ನನಗೆ ವಿಶ್ವಾಸವಿದೆ. ನೀನು ಇರುವ ತನಕ ನಾ ಯಾವುದಕ್ಕೂ ಅಂಜೋದಿಲ್ಲ. ನಡೆ ಹೋಗೋಣ.